ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನೇ ಈಗ ಆರೋಪಿಯಾಗಿದ್ದಾನೆ. ಎಸ್ಐಟಿ ನಿನ್ನೆ ಆತನನ್ನ ಅರೆಸ್ಟ್ ಮಾಡಿದೆ, ವಿಚಾರಣೆಗೊಳಪಡಿಸಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ದೆಹಲಿಗೂ ಬುರುಡೆಯನ್ನ ಕೊಂಡೊಯ್ದಿದ್ದ ಚಿನ್ನಯ್ಯ ಅಂಡ್ ಗ್ಯಾಂಗ್ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಚಿನ್ನಯ್ಯನ ಸಮೇತ ದೆಹಲಿಗೆ ಬುರುಡೆಯನ್ನ ಕೊಂಡೊಯ್ದಿತ್ತಂತೆ ಈ ಗ್ಯಾಂಗ್. ಪ್ರತಿಷ್ಠಿತ ವ್ಯಕ್ತಿಯೊಬ್ಬರನ್ನ ಭೇಟಿಯಾಗಿ ಬುರುಡೆಯನ್ನ ತೋರಿಸಿರುತ್ತೆ ಈ ಟೀಮು. ಪ್ರತಿಷ್ಠಿತ ವ್ಯಕ್ತಿಗೆ ಬುರುಡೆಯ ಕಥೆಯನ್ನ ಈ ಗ್ಯಾಂಗ್ ಹೇಳಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದೆಹಲಿಗೂ ಬುರುಡೆಯನ್ನ ಕೊಂಡೊಯ್ದಿತ್ತು ಚಿನ್ನಯ್ಯ ಅಂಡ್ ಗ್ಯಾಂಗ್ ಅನ್ನುವಂತಹ ವಿಚಾರ. ಯಾವಾಗ ಇದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಗೊಳಪಡಿಸಿದ್ರೋ, ಇವರು ಮಾಡಿದಂತಹ ಷಡ್ಯಂತ್ರ, ಇವರು ಮಾಡಿದಂತಹ ಪಿತೂರಿ ಒಂದೊಂದಾಗಿಯೇ ರಿವೀಲ್ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಬುರುಡೆ ಚೆನ್ನ ಎಲ್ಲವನ್ನೂ ಕೂಡ ವಿವರಿಸ್ತಾ ಇದ್ದಾನೆ. ಈ ಒಂದು ತಲೆಬುರುಡೆಯನ್ನ ಇಟ್ಕೊಂಡು ಯಾವ ಪ್ರಮಾಣದಲ್ಲಿ ಅಪಪ್ರಚಾರವನ್ನು ಮಾಡಬೇಕು, ಷಡ್ಯಂತ್ರವನ್ನು ಮಾಡಬೇಕು, ಹೇಗೆ ಧರ್ಮಸ್ಥಳದ ವಿಚಾರದಲ್ಲಿ ತೇಜೋವಧೆ ಮಾಡಬೇಕು ಅನ್ನೋದ ವಿಚಾರಕ್ಕೆ ಮೊದಲೇನೆ ಪ್ಲಾನ್ ಅನ್ನು ಮಾಡಿಕೊಂಡಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ತಲೆಬುರುಡೆಯನ್ನ ಇಟ್ಕೊಂಡು ದೆಹಲಿಗೆ ಹೋಗಿತ್ತಂತೆ ಈ ಟೀಮು. ಪ್ರತಿಷ್ಠಿತ ವ್ಯಕ್ತಿಯೊಬ್ಬರನ್ನ ಭೇಟಿಯಾಗಿತ್ತಂತೆ. ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಕಟ್ಟಿದಂತಹ ಕಥೆಯನ್ನ ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಇವರ ಉದ್ದೇಶ ಇದ್ದಿದ್ದೇ ಇದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವರು ಹೇಳ್ತಾ ಇರುವಂತಹ ಸುಳ್ಳಲ್ಲಿ ಯಾವುದೇ ರೀತಿಯ ಗಟ್ಟಿತನ ಇರಲಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತೇಜೋವಧೆ ಮಾಡಬೇಕು ಅನ್ನೋದನ್ನ ಮೊದಲೇ ನಿರ್ಧರಿಸಿದ್ರು ಅನ್ನೋದನ್ನ ಈ ಬೆಳವಣಿಗೆಗಳು ತೋರಿಸ್ತಾ ಇದೆಯಾ ಅಂತ ಹೇಳಿ. ಖಂಡಿತ ಪ್ರೇಮಿ, ಈ ಬುರುಡೆ ಗ್ಯಾಂಗ್ ಸುಮಾರು 4 ತಿಂಗಳಿಂದ ಈ ಪ್ಲಾನ್ಗಳನ್ನು ಮಾಡಿತ್ತು. ಅದರ ಭಾಗವಾಗಿ ಆ ತಲೆಬುರುಡೆಯನ್ನು ಮೊದಲಿಗೆ ತಂದು ಆ ತಲೆಬುರುಡೆಯನ್ನು ನ್ಯಾಯಾಲಯಕ್ಕೆ ಕೊಡುವಂಥ ಸಂದರ್ಭದಲ್ಲೂ ಅದಕ್ಕಿಂತಲೂ ಮೊದಲು ಇದನ್ನು ದೆಹಲಿಗೆ ತಗೊಂಡು ಹೋಗಿದ್ದಾರೆ. ಅಲ್ಲಿ ಓರ್ವ ವ್ಯಕ್ತಿಗೆ ಇದನ್ನು ತೋರಿಸಿದ್ದಾರೆ. ಅಂದರೆ ಈ ಪ್ರಕರಣ ಜೀವಂತವಾಗಿ ಇರಬೇಕಾಗಿದ್ರೆ ಭಾಳಷ್ಟು ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಸಹಕಾರ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ನೇರವಾಗಿ ದೆಹಲಿಗೆ ಈ ಆರೋಪಿ ಚೆನ್ನನನ್ನು ಕರ್ಕೊಂಡು ಇಡೀ ಬುರುಡೆ ಗ್ಯಾಂಗ್ ಹೋಗಿರುವಂಥದ್ದು. ಅಲ್ಲಿ ಹೋಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ಬಳಿಕನೇ ಈ ಒಂದು ತಲೆಬುರುಡೆಯನ್ನು ನ್ಯಾಯಾಲಯಕ್ಕೆ ಕೊಡುವಂಥದ್ದು ಅಥವಾ ದೂರು ಕೊಡುವಂಥ ಕೆಲಸಗಳನ್ನು ಮುಂದಾಗಿದ್ದಾರೆ. ಇದು ಈಗ ಆತ ವಿಚಾರಣೆ ವೇಳೆ ಬಾಯ್ಬಿಟ್ಟಿರುವಂಥ ಒಂದು ಸ್ಫೋಟಕ ವಿಚಾರ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ತಂಡದಲ್ಲಿ ಹೋಗಿರುವಂಥ ವ್ಯಕ್ತಿಗಳು ಯಾರು, ಇದರ ಹಿಂದಿರುವಂಥ ಸೂತ್ರಧಾರಿಗಳು ಯಾರು ಅನ್ನುವಂಥದ್ದನ್ನು ಪೊಲೀಸರು ಹೊರಗೆ ತರ್ತಾರೆ. ಈಗ ಆ ಆರೋಪಿಯನ್ನ ನಿನ್ನೆ ಡ್ರಿಲ್ ಮಾಡಿದಂಥ ಸಂದರ್ಭದಲ್ಲಿ ಆತ ಸಾಕಷ್ಟು ಈ ರೀತಿಯಾದಂಥ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ದೆಹಲಿಗೆ ಹೋಗಿರುವಂಥ ಕಾರಣ, ಜೊತೆಗೆ ಯಾರ್ಯಾರು ಹೋಗಿದ್ದಾರೆ, ಅಲ್ಲಿ ತೋರಿಸಿರುವಂಥ ವ್ಯಕ್ತಿ ಯಾರು, ಆ ಮಹಾನಾಯಕನಿಗೆ ಯಾಕೆ ಇದನ್ನ ತೋರಿಸಿದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ. ಮುಂದಿನ ತನಿಖೆಯಲ್ಲಿ ಆರೋಪಿ ಹೇಳಿರುವಂಥ ಇನ್ನೊಂದಷ್ಟು ಹೆಸರುಗಳು ಯಾರಿದ್ದಾರೆ ಅದೆಲ್ಲವನ್ನ ಹೊರಗೆ ತರಲಿಕ್ಕೆ ಬೇಕಾದಂಥ ಕೆಲಸಗಳನ್ನು ಈಗ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇವತ್ತು ಮತ್ತೆ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಏನು ಆರೋಪಿ ಇದ್ದಾನೆ, ಆ ಚೆನ್ನ ಆರೋಪಿ, ಆತನನ್ನ ಮತ್ತಷ್ಟು ಗ್ರಿಲ್ ಮಾಡ್ತಾ ಇದ್ದಾರೆ. 10 ದಿನಗಳ ಕಾಲ ಆತ ಪೊಲೀಸರ ವಶದಲ್ಲೇ ಇರುವಂತ ಕಾರಣಕ್ಕಾಗಿ ಇನ್ನು ಪೊಲೀಸರ ಸ್ಟೈಲಲ್ಲೇ ಯಾವ ರೀತಿ ಬಾಯಿ ಬಿಡಿಸಬೇಕು ಆ ಎಲ್ಲ ಕೆಲಸಗಳನ್ನ ಈಗ ಆರಂಭಗೊಳಿಸಿರುವಂಥದ್ದು. ಪ್ರೇಮ್, ಸುಖಪಾಲ್, ಇವ್ರು ಹೇಳ್ತಾ ಇರೋದು ಸುಳ್ಳು ಅನ್ನೋದು ಅವ್ರಿಗೂ ಕೂಡ ಗೊತ್ತಿತ್ತು. ಇದನ್ನ ಜನರಿಗೆ ನಂಬಿಸಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು. ಹಾಗಾಗಿಯೇ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡುವ ರೀತಿಯಲ್ಲಿ ಇವರು ನೋಡ್ಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಇವರ ಉದ್ದೇಶ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು, ಧರ್ಮಸ್ಥಳವನ್ನು ತೇಜೋವಧೆ ಮಾಡೋದೇ ಇವರ ಉದ್ದೇಶ ಅನ್ನೋದು ಕೂಡ ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ ಯಾವ ರೀತಿಯ ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿತ್ತು ಈ ಟೀಮು ಅಂತ ಹೇಳಿ ತನಿಖೆ ಸಂದರ್ಭದಲ್ಲಿ ಆ ಬಗ್ಗೆ ಏನು ಡೀಟೇಲ್ ಸಿಗ್ತಾ ಇದೆ ಅಂತ? ಖಂಡಿತ ಪ್ರೇಮ್, ಆರಂಭದಲ್ಲಿ ಈ ಒಂದು ತಂಡ ಸುಮಾರು 4 ತಿಂಗಳ ಹಿಂದೆ ಈ ಒಂದು ಪ್ಲಾನ್ ಅನ್ನ ಮಾಡಿತ್ತು. ಮೊದಲಿಗೆ ತಮಿಳುನಾಡಿಗೆ ಹೋಗಿ ಈ ಚೆನ್ನನನ್ನ ಭೇಟಿ ಮಾಡ್ತಾರೆ. ಚೆನ್ನನ ಹತ್ರ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಆತನಿಗೂ ಗೊತ್ತಿತ್ತು ನಾನು ಆರಂಭದಲ್ಲಿ ಯಾವ ರೀತಿಯಾಗಿ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು. ಅದು ಗ್ರಾಮ ಪಂಚಾಯತ್ನಲ್ಲಿ ಅನಾಥ ಶವಗಳಿದ್ದಂಥ ಸಂದರ್ಭದಲ್ಲಿ ಈತ ಸೇರಿ 4 ಜನರು ಅದನ್ನ ಹೂತಾಕುವ ಕೆಲಸಗಳು ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟು ಇದೆ, ಈತನ ಹೆಸರು ಗ್ರಾಮ ಪಂಚಾಯತ್ನಲ್ಲಿ ಉಲ್ಲೇಖ ಇದೆ. ಹೀಗಾಗಿ ಇದನ್ನ ದಾಳವಾಗಿರಿಸಿಕೊಂಡಿರುವಂಥ ಈ ಬುರುಡೆ ಗ್ಯಾಂಗ್ ಏನಿದ್ದಾರೆ ಆತನನ್ನ ಹೋಗಿ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದ ಬಳಿಕ ಇಡೀ ಪ್ರಕರಣ ಈ ರೀತಿ ಇರುತ್ತೆ ಮುಂದಿನ ದಿನಗಳೇ ಅನ್ನುವಂಥದ್ದನ್ನ ಅವರು ರೆಡಿ ಮಾಡ್ಕೊಳ್ತಾರೆ. ಅದನ್ನ ಈ ಚೆನ್ನನಿಗೆ ಹೇಳ್ತಾರೆ. ಚೆನ್ನನಿಗೆ ಬುರುಡೆಯನ್ನು ತಂದು ಕೊಡ್ತಾರೆ. ಆತನೇ ಈಗ ವಿಚಾರಣೆ ವೇಳೆ ಹೇಳಿದ್ದಾರೆ, ನನಗೆ ಇಬ್ರು ತಂದು ಕೊಟ್ಟಿರುವಂತ ಬುರುಡೆ ಇದು, ನಾನು ಎಲ್ಲಿಂದಲೂ ಭೂಮಿಯಿಂದ ಅಗದು ತಂದಿರುವಂತದ್ದು ಅಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾನೆ. ವಿಚಾರಣೆ ಸಂದರ್ಭದಲ್ಲೂ ಆತ ಸ್ಪಷ್ಟವಾಗಿ ಮಹಾಜರು ಮಾಡಲಿಕ್ಕೆ ಬೇಕಾದಂತ ಸಂದರ್ಭದಲ್ಲೂ ಆತ ನಿಖರವಾದಂತ ಜಾಗಗಳನ್ನು ಹೇಳ್ತಾ ಇಲ್ಲ. ಈಗ ಆರೋಪಿ ಆದ ಬಳಿಕ ಎಲ್ಲವನ್ನ ಆತ ಒಂದೊಂದನ್ನೇ ಸತ್ಯವನ್ನ ಹೇಳ್ತಾ ಇದ್ದಾನೆ. ಅದು ಇಬ್ರು ಆ ಬುರುಡೆಯನ್ನ ತಂದು ಕೊಟ್ಟಿದ್ದಾನೆ ಅನ್ನುವಂಥ ಸತ್ಯವನ್ನ ಆತ ಹೇಳ್ತಾ ಇರ್ತಾನೆ.
ಆ ಬಳಿಕ ಧರ್ಮಸ್ಥಳ ಗ್ರಾಮದಲ್ಲೇ ಧರ್ಮಸ್ಥಳದ ದೇವಸ್ಥಾನದ ಆಸುಪಾಸಿನಲ್ಲೇ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಈತನ ಕಥೆಯಲ್ಲಿ ಮುಂದುವರೆದು ಹೇಳ್ತಾರೆ. ಜೊತೆಗೆ ಮೇಲ್ವಿಚಾರಕರು ತಂದುಕೊಟ್ಟಂತ ಶವಗಳನ್ನು ಮಾತ್ರ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಇದೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಬೇಕಾದಂತ ಇದು ಪ್ಲಾನ್ ಆಗಿರುವಂಥದ್ದು. ಇದನ್ನು ತನಿಖೆ ವೇಳೆ ಆತ ಈಗ ಬಾಯಿ ಬಿಟ್ಟಿರುವಂಥದ್ದು. ಒಟ್ಟಿನಲ್ಲಿ ಇಡೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಬೇಕು, ಧರ್ಮಸ್ಥಳ ದೇವಸ್ಥಾನ ಅಲ್ಲಿನ ಧರ್ಮಾಧಿಕಾರಿಗಳ ಹೆಸರು ಕೆಡಿಸಬೇಕು ಅನ್ನುವಂಥ ಪ್ಲಾನ್ ಅನ್ನ ಇಟ್ಕೊಂಡೆ ಈ ಬುರುಡೆ ಗ್ಯಾಂಗ್ ಈ ರೀತಿಯಾದಂತ ಕೃತ್ಯವನ್ನ ಮಾಡಿದ್ದೇನೆ ಅನ್ನುವಂಥದ್ದನ್ನು ಈಗ ಬುರುಡೆ ಗ್ಯಾಂಗಿನ ಆರೋಪಿ ಆಗಿರುವಂತ ಚೆನ್ನ ವಿಚಾರಣೆ ವೇಳೆ ಬಾಯ್ಬಿಟ್ಟಿರುವಂತದ್ದು. ಪ್ರೇಮ್. ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ.